ಮನೆಯ ಜಾಗ ಒತ್ತುವರಿಯಾಗಿದೆ, ಮೊದಲು ಸರ್ವೆ ನಡೆಸಿ ನಂತರ ರಸ್ತೆ ಕಾಮಗಾರಿ ಮಾಡಿ ಎಂದು ಕೇಳಿದ್ದಕ್ಕೆ ಕುಟುಂಬವೊಂದರ ಮೇಲೆ ಮಾರಣಾಂತಕ ಹಲ್ಲೆ ನಡೆಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನಡೆದಿದೆ. ಬಾಧಿತ ಕೃಷ್ಣಪ್ಪ ಎಂಬುವವರ ಪ್ರಕಾರ ಸರ್ಕಾರದಿಂದ ಅವರಿಗೆ 30x40 ಅಳತೆಯ ನಿವೇಶನ ಮಂಜೂರಾಗಿದೆ. ಆದರೆ ಈ ಜಾಗವನ್ನ ಪಕ್ಕದವರು ಒತ್ತುವರಿ ಮಾಡಿಕೊಂಡಿದ್ದಾರೆ. ಕಳೆದ 6 ತಿಂಗಳಿಂದ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಕನಿಷ್ಠ ಶೌಚಾಲಯದ ಗುಂಡಿ ತೆಗೆಯಲು ಹೋದಾಗಲೂ ಕಿರಿಕಿರಿ ಮಾಡಲಾಗುತ್ತಿದೆ ಎಂದು ಅವರು ದೂರಿದ್ದಾರೆ. ಶನಿವಾರ ಗ್ರಾಮದಲ್ಲಿ ಏಕಾಏಕಿ ಸಿಮೆಂಟ್ ರಸ್ತೆ ನಿರ್ಮಾಣ ಮಾಡಲು ಗುತ್ತಿಗೆದಾರರು ಬಂದಿದ್ದಾರೆ. ಈ ವೇಳೆ ಕೃಷ್ಣಪ್ಪ ಕುಟುಂಬದವರು ದಯವಿಟ್ಟು ಜಾಗ ಸರ್ವೆ ಆಗುವವರೆಗೆ ಕಾಮಗಾರಿ ನಡೆಸಬೇಡಿ ಎಂದು ಮನವಿ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಗುತ್ತಿಗೆದಾರರ ಬೆಂಬಲದಿಂದ ಪ್ರಚೋದಿತರಾದ ಪಕ್ಕದ ಮನೆಯವರು ನಿಮ್ಮ ಕೈಲಾದ್ದನ್ನ ಮಾಡಿಕೊಳ್ಳಿ ಎಂದು ಧಮಕಿ ಹಾಕಿ ಗಲಾಟೆ ಆರಂಭಿಸಿದ್ದಾರೆ ಎನ್ನಲಾಗಿದೆ. ಗಲಾಟೆ ವಿಕೋಪಕ್ಕೆ ತಿರುಗಿ ಮಧ್ಯಾಹ್ನ 3:30 ಸುಮಾರಿಗೆ ಸಂತ್ರಸ್ತೆ ಅಶ್ವಥಮ್ಮ ಹಾಗೂ ಅವರ ಮಗಳ ಮೇಲೆ ಭೀಕರ ಹಲ್ಲೆ ನಡೆದಿದೆ. ತಲೆಗೆ ತೀವ್ರ ಪೆಟ್ಟಾಗಿ ಆಸ್ಪತ್ರೆ ಸೇರಿರುವ ಪಾರ್ವತಮ್ಮ ಪೊಲೀಸರು ಬಂದು ಎಚ್ಚರಿಕೆ ನೀಡಿದ್ರೂ ಸಹ ಕಿಡಿಗೇಡಿಗಳು ಮತ್ತೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಎಸಗಿದ್ದಾರೆ. ಸುರೇಶ್ ಮತ್ತು ನಾರಾಯಣಸ್ವಾಮಿ ಎಂಬುವರ ನೇತೃತ್ವದ ಗುಂಪು ನನ್ನ ಕೂದಲನ್ನ ಎಳೆದು ಹಲ್ಲೆ ಮಾಡಿದೆ. ಮಗಳ ಮೇಲೆಯೂ ಕೈ ಮಾಡಿ ಗಲೀಜು ಮಾತುಗಳಿಂದ ನಿಂದಿಸಿದ್ದಾರೆ. ಸಂತ್ರಸ್ತರು ನೀಡಿರುವ ದೂರಿನಂತೆ ಮಂಜುನಾಥ್, ವರಲಕ್ಷ್ಮಿ, ಮೋನಿಕಾ, ಕದಿರಮ್ಮ, ವೆಂಕಟಮ್ಮ, ಈರಮ್ಮ, ಸುಬ್ಬಮ್ಮ ಮತ್ತು ಪ್ರತಿಷ್ಠಾ ಎಂಬುವವರು ಈ ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೆಸರಿಸಲಾಗಿದೆ. ಪೊಲೀಸರಿಗೆ ದೂರು ನೀಡಿದ್ರೂ ಆರೋಪಿಗಳು ಕಾನೂನಿಗೆ ಹೆದರುತ್ತಿಲ್ಲ ಎಂದು ಸಂತ್ರಸ್ತ ಕುಟುಂಬ ಅಳಲು ತೋಡಿಕೊಂಡಿದೆ. ನಮಗೆ ನ್ಯಾಯ ಬೇಕು ಮತ್ತು ಹಲ್ಲೆ ಮಾಡಿದವರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂದು ಅಶ್ವಥಮ್ಮ ಒತ್ತಾಯಿಸಿದ್ದಾರೆ. ನಮ್ಮ ಮನೆ ಹತ್ರ ಬಿಟ್ಟಿಲ್ಲ. ನಮಗೆ ನಮ್ಮ ಮನೆಯಲ್ಲಿ 3 ಹೆಣ್ಮಕ್ಳು, ನಾನು 4 ಜನ ಹೆಣ್ಮಕ್ಳು, ನಮ್ಮ ಮಗ, ನಮ್ಮ ಯಜಮಾನ್ರು 6 ಜನ ಇದ್ದೀವಿ. ನಮ್ಗೆ ಬಿಟ್ಟಿಲ್ಲ. ಅದು ಅಲ್ಲಿ ನಾವು ಹೊಡಿಬೇಕು ಅಂತ ಅದು ಗಲಾಟೆ ಸುದ್ದಿ ಮಾಡಿದ್ವಿ. ಅಲ್ಲಿ ಅವ್ರು ಬಂದು ಪೊಲೀಸ್ ಅವರು ಎಲ್ಲ ಬಂದು ಇಲ್ಲಿ ಹಾಕ್ಬೇಡ್ರಿ, ಇದು ಗಲಾಟೆ ಇದೆ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರು ಬಂದು ಹಾಕ್ತಾಯಿದ್ರು. ನಾನು ಅಡ್ಡ ಹೋಗಿದ್ದಕ್ಕೆ ಬಿಟ್ಟೆಲ್ಲ ಹಿಡಿದುಬಿಟ್ಟು ಸುರೇಶ, ನಾರಾಯಣಸ್ವಾಮಿ ಏನಾಗುತ್ತೆ ನಿಮ್ಮಿಂದ ಹಾಕಿದ್ರೆ ಏನಾಗುತ್ತೆ ಅಂತ ಬಂದು ಹಾಕ್ಸ್ತಾ ಇದ್ರು. ನಾವು ಅಡ್ಡ ಹೋಗಿದ್ವಿ. ಅದಕ್ಕೆ ನನ್ನನ್ನು ನನ್ನ ಮಗಳನ್ನು ಗಲೀಜು ಮಾತುಗಳೆಲ್ಲ ಮಾತಾಡಿಬಿಟ್ಟು ಕೂದಲೆಲ್ಲ ಹಿಂಸೆ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಬೇಕು, ನ್ಯಾಯ ಮಾಡಬೇಕು ಸರ್. ಯಾರ್ಯಾರು ಮಾಡಿದ್ದು? ಮಂಜುನಾಥ, ವರಲಕ್ಷ್ಮಿ, ಮೋನಿಕಾ, ಕದಿರಮ್ಮ, ವೆಂಕಟಮ್ಮ, ಈರಮ್ಮ, ಸುಬ್ಬಮ್ಮ, ಪ್ರತಿಷ್ಠಾ, ಇವರೆಲ್ಲ ಸರ್. ಯಾರನ್ನಾರು ನೋಡ್ತಿದ್ದಾರಮ್ಮ? ನನ್ನ ಮಗಳನ್ನ ಸರ್. ನಾವಿಬ್ಬರೇ ಇದ್ದೀವಿ ಸರ್, ಮನೆಯಲ್ಲಿ ಯಾರೂ ಇರಲಿಲ್ಲ. ಇದ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ರಾ? ಅವ್ರು ಪೊಲೀಸ್ ಅವರು ಕೂಡ ಬಂದಿದ್ರು. ನನಗೆ ಕಂಪ್ಲೇಂಟು ಕೊಟ್ಟಿವಿ ಇದೆ, ಅದು ಆದರೂ ಬಂದು ಹಾಕಿದ್ದಾರೆ ಅವರು. ಅದಕ್ಕೆ ನಾವು ಅಡ್ಡ ಹೋಗಿದ್ದಕ್ಕೆ ಈ ಥರ ಹೊಡೆದಿದ್ದಾರೆ ಸರ್. ನಮಗೆ ಎಷ್ಟೊತ್ತಲ್ಲ ಮಾಡಿದ್ದು? 3:15 ಸರ್. ನನ್ನ ಹೆಸರು ಕೃಷ್ಣಪ್ಪ ಅಂತ. 1 ತಿಂಗಳಿಂದ ಇದು ಪಿಟ್ಟು ಗುಂತೆ ಹೊಡೆಯೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ವು. ಆ ಹೊತ್ತಿನಿಂದ ಯಾರು ಕ್ರಮ ತಗೋತಾ ಇರಲಿಲ್ಲ. ಯಾರ್ಯಾರು ಕೊಟ್ಟಿದ್ದೀರಾ? ಇಒ ಸಾಹೇಬ್ರಿಗೆ, PDO ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ರಾಯಲ್ಪಾಟ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಯಾರು ಇದಕ್ಕೆ ತಲೆ ಇದು ಆಗ್ತಾಯಿಲ್ಲ. ಅವರೂ ಏನು ಇದು ಮಾಡ್ತಾಯಿಲ್ಲ. ಆವತ್ತಿನಿಂದ ಇವತ್ತು ಏಕಾಏಕಾಗಿ ಒಂದು ಕಾಂಕ್ರೀಟ್ ರಸ್ತೆ ಮಾಡೋಕ್ಕೆ ಹೋಗಿದ್ರೆ ಅಲ್ಲಿ ನಮ್ಮ ಜಾಗ ಇತ್ತು ಗುಂಡಿ ಹೊಡೆಯೋಕ್ಕೆ. ಅಲ್ಲಿ ಅಡ್ಡ ಹೋಗಿದ್ವು. ಅಲ್ಲಿ ಹೋಗಿದ್ರು ಅಷ್ಟಲ್ಲೇ ನನ್ನನ್ನು ಇಬ್ಬರು ಬಂದು ಹೊಡೆದ್ರು. ಇರಿ ಅಂತ ಹೇಳ್ಬಿಟ್ಟು. ಯಾರು ಹೊಡೆದಿದ್ದು? ಸುರೇಶ, ನಾರಾಯಣಸ್ವಾಮಿ, ಮಂಜುನಾಥ ಇಬ್ಬರು. ಆಯಿತು ಬರ್ತೀನಿ ಇರು ಅಂತ ಗೌರ್ಮೆಂಟಿಗೆ ಫೋನ್ ಮಾಡಿದ್ದೆ. ಅಷ್ಟರಲ್ಲೇ ನಾನು ಇಲ್ಲೇ ಇರಿ ಅಂತ ನನ್ನ ಹೆಂಡ್ತಿ ನನ್ನ ಮಗುನ ಇಟ್ಬಿಟ್ಟು ಹೋಗಿದ್ದೆ. ಅಷ್ಟರಲ್ಲೇ ನಾನು ಬರೋಷ್ಟರಲ್ಲೇ ನನ್ನ ಮಗುನು ನನ್ನ ಹೆಂಡ್ತಿಯನ್ನು ಇಬ್ಬರನ್ನು ಹೊಡೆದು ಜಾಸ್ತಿ ಹೊಡೆದುಬಿಟ್ಟಿದ್ದಾರೆ. ನಮ್ಮ ಕಡೆಯಿಂದ ಯಾರನ್ನು ತಲೆ 1 ತಿಂಗಳಿಂದ ನಮ್ಮ ಕಡೆಯವ್ರು ಯಾರು ಜವಾಬ್ದಾರಿ ಇಲ್ಲ, ಯಾರು ಏನು ಮಾಡ್ತಾ ಇಲ್ಲ. ಏನು ನನ್ನ ಬಾವಿಯೆಲ್ಲ ಹೋಗಿ ಬೀಳೋದು, ಇದು ಸೂಸೈಡ್ ಮಾಡಬೇಕು ಸರ್, ಅಷ್ಟು ಕೆಲಸ ಮಾಡ್ತಾ ಇದ್ದಾರೆ. 10 ದಿವಸ ನ್ಯೂಸ್ಗೂ ಕೊಟ್ಟಿದ್ದೀವಿ. ಅದರಲ್ಲಿ ನ್ಯಾಯ ಸಿಕ್ಕಿಲ್ಲ. ಆದ್ರೂ ಯಾವ ಸಾಹೇಬ್ರಿಗೂ ತಲೆಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ನಮಗೆ ಗುಂಡಿ ಇದ್ದರೆ ಇರ್ತೀವಿ, ಇಲ್ದಿದ್ರೆ ನಾವು ಸೂಸೈಡ್ ಮಾಡ್ಕೊಡ್ತೀವಿ. 4 ಜನ ಮಕ್ಕಳು ಎಲ್ಲಿ ನಾವು ಕರ್ಕೊಂಡು ಹೋಗಿದ್ದು.
ನಮ್ದು 30-40 ಸೈಡು ಇದೆ ಎಲ್ರಿಗೂ ಗೊತ್ತು. ನ್ಯಾಯ ಸಿಗಲೇಬೇಕು. ಇಲ್ಲದಿದ್ರೆ ನಾವು ಸೂಸೈಡ್ ಆದರೂ ಮಾಡ್ಕೊಳ್ತೀವಿ. ಇಲ್ಲದಿದ್ರೆ ಅವ್ರ ಮೇಲೆ ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲೇಬೇಕು. ಇಷ್ಟು ಜನ ನನ್ನ ಹೆಂಡತಿ ಮಕ್ಕಳನ್ನು ಹೊಡೆದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸೇರಿಸಿದ್ದೀವಿ.